ಸರ್ ಇಷ್ಟು ದಿನ ಅಂದ್ರೆ ಇಷ್ಟೆಲ್ಲ ಪ್ರತಿಭಟನೆ ಆಗಿ ಇವತ್ತು ಅದನ್ನ ಸಿಐಡಿ ವರ್ಕರ್ಸ್ ಅಂತ ಅಂದ್ರೆ 3 ದಿನ ಯಾಕೆ ಸುಮ್ಮನೆ ಅಂತ ಇಡೀ ದೇಶ, ಬರೀ ಕರ್ನಾಟಕ ಅಲ್ಲ, ಹುಬ್ಳಿ ಧಾರವಾಡ ಅಲ್ಲ, ಇಡೀ ದೇಶ ಈ ನೇಹಾ ಕೊಲೆನ ಖಂಡನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ನು ನಾವೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ತಪ್ಪಿತಸ್ಥರಾಗ್ತೀವಿ, ಅದನ್ನು ತಪ್ಪಿಸ್ಕೊಡೋದಕ್ಕೋಸ್ಕರ ಕಣ್ಣೊರ್ಸೋತಂತ್ರ ಒಂದು ಇವತ್ತು ಸಿಐಡಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅದು ನಾನೇ ತಪ್ಪಿತಸ್ಥ ಆಗ್ತೀನಿ ಅಂತ ಒಂದೇ ಕಾರಣಕ್ಕೆ ಅವರು ಸಿಐಡಿ ಕೊಟ್ಟಿದ್ದಾರೆ. ಸಿಐಡಿ ಪರಿಹಾರ ಅಲ್ಲ, ಸಿಬಿಐ ಕೊಡ್ಲೇಬೇಕು, ಇದು ನನ್ನ ಒತ್ತಾಯ. ಈಗ ಕಾಂಗ್ರೆಸ್ ಕಾರ್ಪೊರೇಟರ್ ಆಯ್ತು ಕೂಡ ಇಲ್ಲಿವರೆಗೂ ಒಂದು ಯಾವುದೇ ರೀತಿ ಸಾಂತ್ವನ ಮಾತುಗಳನ್ನ ಹೇಳಿಲ್ಲ. ಅವ್ರು ಇಲ್ಲಿನ ಏನು ಸಚಿವರು ಬಿಟ್ರೆ ರಾಜ್ಯದವರು ಸಿಎಂ ಆಗಲಿ, ಡಿಸಿಎಂ ಆಗಲಿ, ಗೃಹ ಸಚಿವರು ಯಾರು ಕೂಡ ಒಂದು ಕರೆ ಮಾಡೋದಾಗ್ಲಿ, ಇಲ್ಲಿ ಭೇಟಿ ಕೊಡುವಂತದ್ದು ಯಾವುದು ಕೂಡ ಮಾಡ್ತಾ ಇಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದೂಗಳ ಕೊಲೆ ಅಂದ್ರೆ ಅವ್ರಿಗೆ ಮಾಮೂಲಿ ಆಗೋಗಿದೆ. ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋದು, ಅದನ್ನ ಹಿಂದೂ ಸಂಘಟನೆಗಳು, ಹಿಂದೂ ಸಮಾಜ ಅದನ್ನ ಖಂಡನೆ ಮಾಡೋದು, ರಾಜ್ಯ ಸರ್ಕಾರ ಮೌನವಾಗಿರೋದು, ಅದು ಕೊನೆಗೆ ಯಾವುದೋ ಒಂದು ತನಿಖೆ ಒಳಪಡಿಸೋದು, ಇದು ನಮ್ಮ ರಾಜ್ಯದಲ್ಲಿ ನಡ್ಕೊಂಡ್ ಬಂದಿರೋಂಥ ಮಾಮೂಲಿ ವ್ಯವಸ್ಥೆ ಆಗಿದೆ. ಇದನ್ನ ನಾನು ಅದಕ್ಕೋಸ್ಕರ ಹೇಳ್ತೇನೆ, ನೀವು ಇಲ್ಲಿ ಬಂದು ಸಾಂತ್ವನ ಹೇಳ್ತಿರೋ ಬಿಡ್ತಿರೋ ನನಗೆ ಸಂಬಂಧ ಇಲ್ಲ. ನಿಮ್ಮ ಸಾಂತ್ವನಕ್ಕೋಸ್ಕರ ನಾವು ಕಾಯ್ತಾ ಇಲ್ಲ. ಆ ಹೆಣ್ಮಗಳು ಹೋಗಿರೋಂಥ ಹೆಣ್ಮಗಳು ಹೋಗಾಯ್ತು, ಇನ್ನೊಬ್ಬ ಹೆಣ್ಮಗಳಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ನೀವು ಸಿಬಿಐ ತನಿಖೆ ಕೊಟ್ರೆ ಸಿಬಿಐ ತಕ್ಷಣ ಬಂದು ಅವನ ಬಗ್ಗೆ ಏನ್ ಕ್ರಮ ತಗೋಬೇಕು ತಗೊಂಡಂತೆ, ಆಗ ಈ ಮುಸಲ್ಮಾನ್ ಗೂಂಡಾಗಳಿಗೆ ನಾವು ಈ ಬದುಕು ಮಾಡಬಾರ್ದು ಅನ್ನೋಂಥ ಭಯನಾರು ಹುಟ್ಟತ್ತೆ. ಆ ಭಯ ಹುಟ್ಟಿಸೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಸಿಬಿಐ ಕೊಡಬೇಕು ನನ್ನ ಒತ್ತಾಯ. ಅಲ್ಲ, ಇದರಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾರೆ, ಬೇರೆ ಇನ್ನೇನು ಇಲ್ಲ. ನಾನು ಬಾಯ್ ಬಿಟ್ಟು ಹೇಳಕ್ ಹೋಗಿಲ್ಲ, ತುಷ್ಟೀಕರಣ ಬಿಟ್ಟರೆ ಬೇರೆ ಏನೂ ಇಲ್ಲ. ಮುಸಲ್ಮಾನರು ಓಟು ಕಾಂಗ್ರೆಸ್ ಬೇಕು, ಇಷ್ಟೇ ಬಿಟ್ಟರೆ ಬೇರೆ ಇನ್ನೇನು ವ್ಯವಸ್ಥೆ ಇಲ್ಲ. ಅಲ್ಲ, ಯುಪಿಲಿ ಏನು ಎನ್ಕೊಂಡ್ರೆ ಕಾನೂನು ಜಾರಿ ಅದೇ ರೀತಿಲಿ ರಾಜ್ಯದಲ್ಲಿ ಬರಬೇಕಂತ ಅವರೇ ಸ್ವತಃ ಸಚಿವರು ಹೇಳಿದ್ದಾರೆ, ಅವ್ರ ಸರ್ಕಾರದವರು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಎನ್ಕೌಂಟರ್ ಸಚಿವರು ಆ ಕಾನೂನು ಜಾರಿ ತರಬೇಕು ಅನ್ನೋಂಥ ಘೋಷಣೆ ಮಾಡೋದು ಆಗಲ್ಲ. ಆ ಸಚಿವರು ಎನ್ಕೌಂಟರ್ ಮಾಡೋಂಥ ಕಾನೂನು ತರಲಿಲ್ಲ ಅಂತಂದ್ರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ದಿಟ್ಟ ಹೆಜ್ಜೆ ತಗೋಬೇಕು. ಬರೀ ಹೇಳಿಕೆ ಕೊಡಬಾರ್ದು. ತನ್ನ ಮಗಳಿಗೆ ಈ ರೀತಿ ಪರಿಸ್ಥಿತಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಆ ಸಚಿವರು ಒಂದು ರೀತಿ ಯೋಚನೆ ಮಾಡಿದ್ದು ಸರಿ ಇದೆ. ಆ ಯೋಚನೆ ಮಾಡಿದ ಅಲ್ಲಿಗೆ ನಿಲ್ಬಾರ್ದು. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಲಿ, ಆ ಕಾನೂನು ತರಲಿಲ್ಲ ಅಂದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ರೆ ನಾವೆಲ್ಲರೂ ಕೂಡ ಆ ಸಚಿವರಿಗೆ ಬೆಂಬಲವಾಗಿ ನಿಂತ್ಕೋತೀವಿ. ಸರ್, ಕಾಂಗ್ರೆಸ್ ಶಾಸಕರು ಒಬ್ಬರು ಸಾವಿನ ಮೇಲೆ ರಾಜಕಾರಣ ಮಾಡಿ ಗೆಲ್ಲುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕೆಲವರು ಅಂತ ಹೇಳ್ತಿದ್ದಾರೆ. ಅಯೋಗ್ಯ ಆ ರೀತಿ ಹೇಳಿರೋದು. ನನ್ನ ತಂಗಿಗಾಗಿದ್ರೆ ಏನ್ ಪಡ್ತಿದ್ದ ನನಗೆ ಗೊತ್ತಿಲ್ಲ, ಯಾರೇ ಯಾವನ ಹೇಳ್ಯಾನೋ ಗೊತ್ತಿಲ್ಲ ನನಗೆ. ತನ್ನ ತಂಗಿಗೋ ತನ್ನ ಅಕ್ಕನಿಗೋ ಯಾವ ರೀತಿ ಈ ರೀತಿ ಕೊಲೆ ಆಗಿದ್ರಿ ಮಾತು ಹೇಳ್ತಿದ್ನಾ? ಇಲ್ಲೇನು ಮೇಲ್ಗಡೆ ನಾವು ಹೋಗಿ ಬಂದಿವಿ, ತಂದೆ ತಾಯಿಯವ್ರು ಕಣ್ಣೀರು ಹಾಕ್ತಾ ಇದಾರಲ್ಲ, ಆ ಕಣ್ಣೀರಿಗೆ ಪರಿಹಾರ ಏನು? ಅದು ರಾಜಕಾರಣನಾ? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕಾಂಗ್ರೆಸ್ನವರು ಕೆಲವರು ಮಾಡ್ತಾರೆ ಅಂತ ಈ ತುಷ್ಟೀಕರಣ ನೀತಿ ಇದೆಯಲ್ಲ, ಇದನ್ನು ಬದಲಾವಣೆ ಮಾಡ್ಕೋಬೇಕು. ಯಾರೊಬ್ರು ಮಂತ್ರಿ ಹೇಳಿದ್ರು ಅಂತ ಕೇಳಿದೆ ನಾನು. ನಾನೇನು ಓದಿಲ್ಲ ಪತ್ರಿಕೆ, ನಾನು ಬಹಳ ಬಿಸಿ ಇದ್ದೀನಿ. ಆದ್ರೆ ಆ ಮಂತ್ರಿ ಹೇಳಿದಾರಲ್ಲ, ಹಂಗಾರೆ ಅದು ಅವ್ರು ರಾಜಕಾರಣ ಮಾಡಕ್ ಹೇಳಿದ್ರಾ? ಇಲ್ಲಿ ರಾಜಕಾರಣ ತರಬಾರ್ದು. ಸಾಂತ್ವನ ಹೇಳೋದೇ ರಾಜಕಾರಣ ಅಲ್ಲ, ಅದೇ ರಾಜಕಾರಣವೇ ತರಬಾರ್ದು ಅಂದ್ರೆ. ಸಾಂತ್ವನ, ದಯೆ, ಧರ್ಮ, ಸಂಸ್ಕೃತಿ, ಇದು ಸಾಂತ್ವನ ಹೇಳಿದ್. ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದೇನು ಇಲ್ಲ ಯಾರು ಓಟ್ ಕೊಡ್ತಾರೆ ಅಂತಲ್ಲ. ನಮ್ಮ ಅಕ್ಕನೋ ತಂಗಿನೋ ಮಗಳನೋ ಮೊಮ್ಮಗಳನ್ನೋ ಕಳ್ಕೊಂಡಿದ್ದೀರಿ, ನೋಡಕ್ಕೋಸ್ಕರ ಅವ್ರ ತಂದೆ ತಾಯಿ ಸಮಾಧಾನ ಹೇಳಕ್ ಬಂದಿರೋದು. ಬೇರೆ ಏನಿದೆ ದಾರಿ ನಿಮ್ಗೀಗ? ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಜಾಗೃತಿನೂ ಮಾಡಬೇಕು, ಅದಕ್ಕೋಸ್ಕರ ಬಂದಿದೆ. ಬೆಳಗಾವಿ ಘಟನೆ ನಡೆದಿತ್ತು ಲಾಸ್ಟ್ ಟೈಮ್, ಅಕ್ರಮ ಗೋ ಸಾಗಾಣಿಕೆ ಮಾಡುವಾಗ ಹಿಂದೂ ಕಾರ್ಯಕರ್ತರು ಕಲ್ತುಳಿದ್ರು, ಜನರು ಬಂಧನ ಮಾಡಿದ್ರು. ನಾನು ಹೇಳ್ತೀನಲ್ರಿ, ಈ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿದರೋ ಮುಸಲ್ಮಾನ್ ಕಾರ್ಯಕರ್ತರು ಬಂಧನ ಮಾಡಿದರೋ ಪ್ರಶ್ನೆ ಅಲ್ಲ. ಗೋವು ಕರ್ತನ ಆಗ್ತಾ ಇದೆ, ಗೋವನ್ನ ಕಡಿತಾ ಇದ್ದಾರೆ ಅಕ್ರಮವಾಗಿ, ಇದ್ರ ಬಗ್ಗೆ ನಾ ಕ್ರಮ ತಗೋತಿದ್ದೀನಿ ಅನ್ನಂತ ಮಾತನ್ನ ರಾಜ್ಯ ಸರ್ಕಾರ ಹಿಂದೂ ಸಮಾಜಕ್ಕೆ ಸಮಾಧಾನ ಆಗುವಂತ ಪ್ರಯತ್ನಗಳು. ಮುಸಲ್ಮಾನರು ಏನಾದ್ರು ಸಣ್ಣದಾದ್ರೆ ಹೋಗಿ ಇಡೀ ಸೇನೆನೂ ಕಾಂಗ್ರೆಸ್ ನಾಯಕರೆಲ್ಲ ಹೋಗ್ತಾರೆ, ಅಲ್ಲಿ ಹಿಂದೂ ಸಮಾಜಕ್ಕೆ ಬೆಲೆನೇ ಇಲ್ಲೇನು? ಅದಕ್ಕೋಸ್ಕರ ಹೇಳ್ತಾ ಇರೋದು, ಹಿಂದೂ ಸಮಾಜದಲ್ಲಿ ಈ ರೀತಿ ಕ್ರಮ ತಗೊಂಡದ್ ಆಮೇಲೆ ಅವ್ರ ಮೇಲೆ, ಆದ್ರೆ ಈ ರೀತಿ ಹೆಜ್ಜೆನೇ ಇಡಂತ ಧೈರ್ಯ ಮಾಡಬಾರದು ಮುಸಲ್ಮಾನ್ ಗೂಂಡಾಗಳು. ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ತಗೊಂಡು